ಹಲೋ ಗಾಯ್ಸ್. ಮನೆಯಲ್ಲಿ ಇದ್ದೇನೆ ಕೂತ್ಕೊಂಡು, ಬೋರ್ ಆಗ್ತಾ ಉಂಟು. ನಂದು ನಾದ್ನಿದು ಮೆಸೇಜ್ ಬಂದು ಎಲ್ಲಿದ್ರಿ ಅಂತ ಕೇಳಿದ್ಲು. ನಾನು ಮನೆಯಲ್ಲಿ ಇದ್ದೀನಿ ಅಂತ ಹೇಳಿದೆ. ಆಮೇಲೆ ಒಂದು 5 ಮಿನಿಟ್ಸ್ ಆದಮೇಲೆ ಲಿಂಕ್ ಬಂದು ಕೆಳಗೆ ಎಂಜಾಯ್ ಅಂತ ಹೇಳಿತ್ತು. ನಾನು ಲಿಂಕ್ ನೋಡಲಿಲ್ಲ, ಮೇಲೆ ನೋಟಿಫಿಕೇಶನ್ ಬಂದಾಗ ಎಂಜಾಯ್ ಅಂತ ಇತ್ತು. ಏನಿರ್ಬೋದು ಅಂತ ಹೇಳಿ ಓಪನ್ ಮಾಡಿ ನೋಡಿದ್ದೆ. ಮತ್ತೆ ಲಿಂಕ್ ಕಳಿಸಿದ್ಲು. ಓಪನ್ ಮಾಡಿ ನೋಡಿದಾಗ ಝೊಮ್ಯಾಟೊ ಆರ್ಡರ್ ಮಾಡಿದ್ದಾಳೆ. ಓಕೆ, ನಾದಿನಿ, ಗಂಡನ ಬಗ್ಗೆ ಮಾತಾಡ್ತಿರೋದಲ್ಲ, ನಾದಿನಿ. ಇದೆಲ್ಲ ಗಂಡ ಕಲಿಬೇಕು, ಹೇಗೆ ಸರ್ಪ್ರೈಸ್ ಕೊಡೋದು ಸಡನ್ಲಿ. ಅವಳು ಏನು ಆರ್ಡರ್ ಮಾಡಿದಾಳೆ ಅಂತ ನಂಗೆ ಗೊತ್ತಿಲ್ಲ. ನಾನು ಕೆಳಗೆ ಬಂದಿದೆ ಅಂತೆ, ನಾನು ಕೆಳಗೆ ಹೋಗಿ ನೋಡುವ ಎಂತ ಬಂದಿದೆ ಅಂತ ಹೇಳಿ. ಮತ್ತೆ ಮೇನ್ಲಿ ನನ್ನ ಹಸ್ಬೆಂಡಿಗೆ ನಾನು ಹೇಳೋದು, ನೋಡಿ ನಿಮ್ಮ ತಂಗಿ ಒಳ್ಳೆ ಸರ್ಪ್ರೈಸ್ ಕೊಡ್ತಾಳೆ. ಹೇಗೆ ಸರ್ಪ್ರೈಸ್ ಕೊಟ್ಲು ನೋಡಿ. ನನ್ನ ನಾದ್ನಿ ಅಂತಾನೆ ಅಲ್ಲ, ನನ್ನ ಅತ್ತೆ ಸಹ ಹಾಗೆ. ನನ್ನ ಗಂಡ ತೆಗೆಸಿ ಕೊಡ್ತಾರೆ, ಇಲ್ಲ ಅಂತಲ್ಲ, ಬಟ್ ಹೀಗೆ ಸರ್ಪ್ರೈಸ್ ಕೊಡಬೇಕು. ಹೌದಲ್ವಾ, ಗರ್ಲ್ಸಿಗೆ ಸರ್ಪ್ರೈಸ್ ಇಷ್ಟ ಆಗುದು, ಸರ್ಪ್ರೈಸ್ ಕೊಡಬೇಕು. ಸೊ ಈಗ ಹೋಗಿ ಕೆಳಗೆ ಹೋಗಿ ನೋಡುವ ಏನ್ ಬಂದಿದೆ ಅಂತ ಹೇಳಿ. ಬನ್ನಿ. ಎಕ್ಸೈಟೆಡ್ ಇದ್ದೇನೆ. ತಿನ್ಲಿಕ್ಕೆ ಅಂತ ಗೊತ್ತುಂಟು, ಝೊಮ್ಯಾಟೊದಲ್ಲಿ ಉಂಟಲ್ಲ, ತಿನ್ಲಿಕ್ಕೆ ಅಂತ ಗೊತ್ತುಂಟು, ಬಟ್ ಏನ್ ಬಂದಿದೆ ಅಂತ ಗೊತ್ತಿಲ್ಲ. ನೋಡುವ ಏನ್ ಬಂದಿದೆ ಅಂತ. ಓಕೆ ಓಕೆ ಓಕೆ. ಅವಳಿಗೆ ನಂಗೆ ಏನೆಲ್ಲ ಇಷ್ಟ ಅಂತಂತ ಗೊತ್ತುಂಟಾಯ್ತಾ. ಇಲ್ಲ, ಏನು ಆರ್ಡರ್ ಮಾಡಿದಾಳಂತ ಹೇಳಿ ಗೊತ್ತಿಲ್ಲ, ಇನ್ನೂ ಓಪನ್ ಮಾಡಿ ನೋಡಬೇಕು. ನನಗೆ ಖುಷಿ ಏನಂತ ಹೇಳಿದ್ರೆ, ತಿನ್ಲಿಕ್ಕೆ ಖುಷಿ ಅಂತಲ್ಲ, ನಾನು ಅಡುಗೆ ಎಲ್ಲ ಮಾಡಿಟ್ಟಿದ್ದೇನೆ. ಖುಷಿ ಏನಂತ ಹೇಳಿದ್ರೆ ಖುಷಿ ಆಗ್ತಾ ಉಂಟು. ಹೇಗೆ ಹೇಗೆ ಹೇಳೋದು, ಎಕ್ಸ್ಪ್ರೆಸ್ ಹೇಗೆ ಮಾಡೋದು ಅಂತ ಹೇಳಿದರೆ, ನನಗೆ ಯಾರು ಈ ಥರ ಟ್ರೀಟ್ ಕೊಡಲಿಲ್ಲ, ಸರ್ಪ್ರೈಸ್ ಆಗಿ ಟ್ರೀಟ್ ಕೊಡಲಿಲ್ಲ. ಅಂದರೆ ಹೊರಗೆ ಹೋಗಿ ಕರ್ಕೊಂಡು ಹೋಗಿ ಟ್ರೀಟ್ ಕೊಟ್ಟಿದ್ದಾರೆ, ಅದು ಬೇರೆ. ಸಡನ್ಲಿ ರ್ಯಾಂಡಮ್ಲಿ ಬಂದರು, ಲಿಂಕ್ ಕಳಿಸಿದ್ರು ಟ್ರೀಟ್ ನಿಂಗೆ ಅಂತ ಹೇಳಿ, ಆ ಥರ ಯಾರು ಇದು ಮಾಡಲಿಲ್ಲ. ಸೊ ಖುಷಿ ಆಗ್ತಾ ಉಂಟು. ಮತ್ತೆ ನೋಡುವ, ಓಪನ್ ಮಾಡಿ ನೋಡುವ. ಓ ವಾವ್, ಇದು ಅದು ಟ್ಯಾಕೋಸ್ ಅಂತಾರಲ್ಲ, ಅದು ಆರ್ಡರ್ ಮಾಡಿದ್ದಾಳೆ ಒಂದು. ಓಕೆ, ನೆಕ್ಸ್ಟ್ ನೋಡುವ. ಪಿಜ್ಜಾ ತಿಂದಮೇಲೆ ಕೋಕ್ ಬೇಕೇ, ಹೌದಲ್ವಾ? ಸೊ ಒಂದು ಕೋಕ್ ಸಹ ತರಿಸಿದ್ದಾಳೆ. ಓ ದೀಕ್ಷಾ, ಐ ಲವ್ ಯು. ನೋಡ್ಬೋದು, ಒಂದು ಪಿಜ್ಜಾ ಉಂಟು, ಮತ್ತೆ ಇದು ಎಂತ ಹೇಳ್ತಾರೆ, ನಗೆಟ್ಸ್ ಟೈಪ್ ಇರ್ತದಲ್ಲ ಅದು, ನಂಗೆ ಗೊತ್ತಿಲ್ಲ ಇದು ಏನಂತ ಹೇಳಿ. ಮತ್ತೆ ಇದು ಸಹ ಏನೋ ಒಂದು ಉಂಟಪ್ಪ, ಇದೆಂತ ಎಂತ ಇದು ನೋಡುವ. ಓ ಚಟ್ನಿ, ಇದಕ್ಕೆ ಎಂತದ ಪಪ್ಸ್ ತರ ಬಂದಿದೆ, ಅದಕ್ಕೆ ಮೇ ಬಿ ಚಟ್ನಿ ಏನ. ಸೂಪರ್ ಉಂಟು, ಖುಷಿ ಆಗ್ತಾ ಉಂಟು. ಸೊ ತಿನ್ನುವ ಈಗ. ಓಕೆ, ಸೊ ಈಗ ಯಾವ್ದು ತಿನ್ನುದು ನೋಡುದು. ಫಸ್ಟ್ ಕೋಕ್ ಕುಡಿಯುವ. ನಾನು ಡಯಟಲ್ಲಿ ಇದ್ದೇನೆ, ಬಟ್ ಇದೆಲ್ಲ ನೋಡಿದಾಗ ಡಯಟ್ ನೆನಪಾಗುದಿಲ್ಲ. ಎಷ್ಟೋ ಸಮಯ ಆಯಿತು ನಾನು ಕುಡಿಯೋದೆ. ಫಸ್ಟು ಟ್ಯಾಕೋಸ್ ಕೇಳಿದ್ದೇನೆ, ತುಂಬ ಕೇಳಿದ್ದೇನೆ, ಬಟ್ ಟ್ರೈ ಮಾಡಲಿಲ್ಲ, ಯಾವತ್ತೂ ಟ್ರೈ ಮಾಡಲಿಲ್ಲ. ಕೇಳಿದ್ದೇನೆ ತಿನ್ಬೇಕಂತ ಹೇಳಿ. ಓ ಮೈ ಗಾಡ್. ನಿಮ್ಗೆ ಅನ್ಸ್ಬೋದು ಇವಳು ಯಾಕೆ ಮರಳ ಥರ ಮಾಡ್ತಿದ್ದಾಳೆ ಅಂತೇಳಿ, ಬಟ್ ಹಾಗೆ ಉಂಟು. ಇದು ಇದೆಂಥದ ಮಸಾಲ ಹಾಕಿದ್ದಾರೆ, ತುಂಬ ಟೇಸ್ಟ್ ಉಂಟು. ಇದು ಮೇ ಬಿ ಇದು ಮಸಾಲ ತುಂಬ ಟೇಸ್ಟ್ ಉಂಟು. ಮತ್ತೆ ಒಳಗೆ ನೋಡಿ, ಯಾಕೆ ಇಷ್ಟು ಸಮಯ ನಾನು ಟ್ರೈ ಮಾಡಲಿಲ್ಲ ಇದು. ಸೂಪರ್ ಉಂಟು. ನಮ್ಮ ಮಾರ್ನಿಂಗಿಂದ ಕುತ್ಕೊಂಡು
ಹಸ್ಬೆಂಡ್ ಕಾಲ್ ಮಾಡಿದ್ರೆ ಅವ್ರ ಹತ್ರ ಸಹ ಹೇಳ್ತಾ ಇದ್ದೆ, ನಂಗೆ ಬೋರ್ ಆಗ್ತಾ ಉಂಟು ಅಂತೇಳಿ. ಅವ್ರು ಹೇಳಿದ್ರು, ಒಂದು ರೌಂಡ್ ಹಾಕಿ ಬಾ ಎಲ್ಲಾದ್ರೂ ಹೋಗಿ ಅಂತೇಳಿ. ಎಲ್ಲಿ ಹೋಗುದು ಅಂದ್ರೆ ಮನೆಯಲ್ಲಿ ಕೂತ್ಕೊಂಡು ಬೋರ್ ಆಗ್ತಾ ಉಂಟು ಅಂತ ಹೇಳ್ತಿದ್ದೆ. ಮತ್ತೆ ನೆಟ್ಫ್ಲಿಕ್ಸ್ ನೋಡ್ತಾ ಇದ್ದೆ. ಈಗ ಸಡನ್ಲಿ ಸರ್ಪ್ರೈಸ್ ಕೊಟ್ಟು ಬೋರೆಲ್ಲ ಹೋಯ್ತು. ಹ್ಮ್ ಹ್ಮ್ ಇದು ಪನೀರೇನಾ? ಹೌದು ಪನೀರ್, ಬಟ್ ಟೇಸ್ಟ್ ಸೂಪರ್ ಉಂಟು. ಹ್ಮ್ ಒಳಗೆ ನೋಡಿ ತುಂಬ ಟೇಸ್ಟಿ ಉಂಟು. ಎಂಥ ಮಸಾಲವಾಗುತ್ತಿಲ್ಲ ನನಗೆ, ಬಟ್ ಸೂಪರ್ ಸೂಪರ್. ಸ್ಪೆಷಲ್ ಇದೆಂತದ, ಇದೆಂತದ ಮಸಾಲ ಥರ ಸೂಪರ್ ಉಂಟು. ಡಾಮಿನೋಸ್ದು. ನಿಮಗೆ ಗೊತ್ತಿದ್ರೆ ಕಮೆಂಟ್ ಮಾಡಿ ಹೇಳಿ ಏನಂತ ಹೇಳಿ. ಹ್ಮ್ ಹ್ಮ್ ಇದು ಇದು ಆಕ್ಚುಲಿ ಚೆನ್ನಾಗಿರೋದು. ಜ್ಯೂಸಿ. ಯಾರು ಕಣ್ಣಾಗ್ಬೇಡಿ ಆಯ್ತಾ. ಸೂಪರ್ ಸೂಪರ್. 10 on 10. ಟ್ಯಾಕೋಸ್ ಟ್ರೈ ಮಾಡ್ತಿದ್ದೆ ಫಸ್ಟ್. ಪಿಜ್ಜಾ ಬರ್ಗರ್ ಅಂದ್ರೆ ತುಂಬ ಇಷ್ಟ, ಬಟ್ ಇದು ಟ್ಯಾಕೋಸ್ದು ಟೇಸ್ಟ್ ಹೀಗಿರ್ತದೆ ಅಂತ ಹೇಳಿ ಅನ್ಕೊಂಡಿಲ್ಲ. ನಾನು ಇದು ಹಾಡಲ್ಲ, ಬಟ್ ಮನ್ಸೊಳಗಿತ್ತು ಟ್ರೈ ಮಾಡಬೇಕೊಮ್ಮೆ ಅಂತ ಹೇಳಿ. ಬಟ್ ಯಾವಾಗಲೂ ನಂದು ಎನ್ಸಿದಾಗೆ ಯಾವಾಗಲೂ ತಕೊಳ್ಳೋದು ಅದೇ ನಂದು. कौन है ये लोग, कहां से आते हैं ये? ನಾ ಯಾವಾಗಲೂ ಭವ್ಯನ ಮನೆಗೆ ಹೋಗುದು ಟೈಮ್ ಪಾಸ್ ಮಾಡಲಿಕ್ಕೆ. ಇವತ್ತು ಅವಳು ಇಲ್ಲ, ಅವಳು ಬೈಲೂರಿಗೆ ಹೋಗಿದ್ದಾಳೆ. ಸೊ ಇವತ್ತು ಮನೇಲಿ ಕೂತ್ಕೊಳ್ಳೋದು, ಹಾಗೆ ವಿಡಿಯೋ ಮಾಡ್ತಾ ಇದ್ದೇನೆ. ಅನ್ಪ್ಲ್ಯಾನ್ಡ್ ವಿಡಿಯೋ. ಅವಳಿಗೂ ಗೊತ್ತಿಲ್ಲ ಅಲ್ಲಿ ನಾನು ವಿಡಿಯೋ ಮಾಡ್ತಾ ಇದ್ದೇನೆ ಅಂತ ಹೇಳಿ. ಸೂಪರ್ ಉಂಟು ಸೂಪರ್. ಲೆಫ್ಟಿ ಅಲ್ಲ ನಾನು, ನನಗೆ 2 ಕೈ ಬೇಕು. ಪಿಜ್ಜಾ ಬರ್ಗರ್ ಎಲ್ಲ ತಿನ್ನಲಿಕ್ಕೆ 2 ಕೈ ಬೇಕು. ಸೂಪರ್ ಉಂಟು. ಇದೆಲ್ಲ ಊಟ ಫುಲ್ ಆಯ್ತು ನನಗೆ, ಬಟ್ ಸೂಪರ್ ಉಂಟು. ಫುಲ್ ಆಯ್ತು ಇದರಲ್ಲಿ. ಇದು ಯಾವ ಹೇಗೆ ತಿನ್ನೋದು? ಪೂರ ತಿನ್ನ. ಸೂಪರ್. ಇದು ಫುಲ್ ಇತ್ತು ಮಾತ್ರ, ಸ್ಟಫ್ ಒಳಗೆ ಇರ್ತದಲ್ಲ, ಫುಲ್ ಇತ್ತು. ಇದೇನಂತ ಗೊತ್ತಾಗಿಲ್ಲ. ಇದು ಚಟ್ನಿ, ಸಾಸ್ ಚಟ್ನಿ ಅಲ್ಲ. ನೋಡಿ ಫುಲ್ ಉಂಟು. ಇದೆಂತ ಕಟ್ಲೆಟ್ ಥರ ಉಂಟಿದು. ಈ ಸಾಸಲ್ಲಿ ಡಿಪ್ ಮಾಡಿ ಸೂಪರ್ ಉಂಟು. ಇದೆಂಥ ಸಾಸ್ ಇರ್ಬೋದು? ಓ, ಇದರಲ್ಲಿ ಚೀಸ್ ಸಹ ಉಂಟು. ಸಾಸ್ ಒಳಗೆ ಚೀಸ್ ಉಂಟು. ಸೂಪರ್ ಸೂಪರ್ ಸೂಪರ್. ಇನ್ನು ಮುಂದೆ ಸಹ ನಿಮ್ಗೆ ಯಾರಿಗಾದ್ರೂ ಸ್ಪಾನ್ಸರ್ ಮಾಡ್ಲಿಕ್ಕಿದ್ರೆ ಹೀಗೆ ಮಾಡ್ಬೋದು ಆಯ್ತಾ. ನಿಮಗೆ ಸ್ಪಾನ್ಸರ್ ಮಾಡಿ, ತೊಂದರೆ ಇಲ್ಲ, ನಡೀತದೆ. ನಿಮ್ಮ ಹೆಸರು ಹೇಳಿ ಥ್ಯಾಂಕ್ ಯು ಹೇಳುವಂತೆ, ಓಕೆ. ಬಟ್ ಅವಳು ಸ್ಪಾನ್ಸರ್ ಮಾಡಿದ್ದಲ್ಲ, ಅವಳಿಗೆ ವಿಷಯನೇ ಗೊತ್ತಿಲ್ಲ. ನಾನೀಗ ವಿಡಿಯೋ ಮಾಡ್ತಿದ್ರೆ ಅಂತ ಅವಳಿಗೆ ವಿಷಯನೇ ಗೊತ್ತಿಲ್ಲ. ನನಗೆ ಇದು ಸಾಸ್ ಇಷ್ಟ ಆಯಿತು, ಸೊ ನಾನು ಅದರಲ್ಲಿ ಡಿಪ್ ಮಾಡಿ ತಿಂತಾ ಇದ್ದೇನೆ. ಇದು ಸಾಸ್ ತುಂಬ ಒಳ್ಳೆ ಉಂಟು. ಡಾಮಿನೋಸಲ್ಲಿ ಮುಂಚೆ ಆರ್ಡರ್ ಮಾಡಿದ್ದೇನೆ, ಬಟ್ ಇದು ಯಾವತ್ತೂ ಟ್ರೈ ಮಾಡಲಿಲ್ಲ. ನಾರ್ಮಲ್ ಪಿಜ್ಜಾ ಅದು ತರಿಸ್ತಾ ಇದ್ದದ್ದು. ಫುಲ್ಲು ಆಯಿತು.
ನನ್ನ ಮಗಳಿಗೆ ಪಿಜ್ಜಾ ಅಂದರೆ ತುಂಬ ಇಷ್ಟ ಆಯಿತಾ. ಪೂರ ತಿನ್ನಲಿಕ್ಕಾಗೋದಿಲ್ಲ, ಅವಳಿಗೆ ಇಡ್ತೇನೆ. ನೆಕ್ಸ್ಟ್ ಪಿಜ್ಜಾ ತಗೊಂಡ್ರೆ ಇದು ಆರ್ಡರ್ ಮಾಡಿ. ಓಕೆ, ಸೂಪರ್ ಉಂಟು. ಸ್ಪೆಷಲ್ ಇದು ಸಾಸ್ ಉಂಟಾ, ಪಿಜ್ಜಾ ಒಟ್ಟಿಗೆ ಸೂಪರ್ ಕಾಂಬಿನೇಷನ್. ಅಯ್ಯೋ, ನಾನು ಪಿಜ್ಜಾ ತರ ತಿಂತಿಲ್ಲ, ರೋಟಿ ತರ ತಿಂತಿದ್ದೇನೆ. ಏನಂತ ಗೊತ್ತಿಲ್ಲ. ಇದು ಮೇ ಬಿ ನಂಗೆ ಅನ್ಸ, ಓ ಸ್ವೀಟ್, ಇದು ಸ್ವೀಟ್ ನಿಮಗೆ ಬೇಡ, ನೋಡಿ ಇಡ್ತೇನೆ ಮಗಳಿಗೆ. ಹೊಟ್ಟೆ ಫುಲ್ ಆಯಿತು. ಇನ್ನು 3 ಪೀಸ್ ಉಂಟು ಪಿಜ್ಜಾದ್ದು. ಸೊ ಮಗಳು ಬರುವಾಗ ಅವಳೊಟ್ಟಿಗೆ ತಿಂತೇನೆ. ಇದು 3 ಉಂಟು. ಸಾಸ್ ಸೂಪರ್ ಉಂಟು ಆಯಿತಾ, ಸಾಸ್ ಸೂಪರ್ ಉಂಟು. ಕೊಕ್ ಕುಡಿಯುವ. ಯಾಕೆ ಹಾಗೆ ಅಂದರೆ ಊಟ ಮಾಡುವಾಗ ಸರಿ ಇಷ್ಟು ಮಾಡ್ತೇವೆ. ಪಿಜ್ಜಾ ಬರ್ಗರ್ ಅದೆಲ್ಲ ತಿನ್ನುವಾಗ ನಮಗೆ ಸ್ವಲ್ಪ ತಿನ್ನುವಾಗಲೇ ಫುಲ್ ಆಗ್ತದೆ. ಯಾಕೆ ಹಾಗೆ? ಮೇ ಬಿ ಅದು ಸೋಡಾ ಎಲ್ಲ ಹಾಕ್ತಾರೆ ಅದಕ್ಕೇನಾ ಅಲ್ಲ. ಮತ್ತು ಅದು ಟ್ಯಾಕೋಸ್ ಒಳಗೆ ಸಹ ಉಂಟಲ್ಲ, ತುಂಬ ಸ್ಟಫಿಂಗ್ ಇತ್ತು. ಮೇ ಬಿ ಅದಕ್ಕೆ ಸಹ ಫುಲ್ ಆಗಿರ್ಬೋದು. ಟ್ಯಾಕೋಸ್ ಎಲ್ಲರೂ ಆರ್ಡರ್ ಮಾಡಿ, ಸೂಪರ್ ಉಂಟು. ಯಾರೆಲ್ಲ ಟ್ರೈ ಮಾಡಲಿಲ್ಲ ಅವರೆಲ್ಲರೂ ಟ್ರೈ ಮಾಡಿ ಒಮ್ಮೆ. ನಾನು ಅದೇ ತಪ್ಪು ಮಾಡಿದ್ದು. ಅದೇ ಹಾಡಿರ್ತದಲ್ಲ ಒಳಗೆ, ನನಗೆ ಎಂತ ಗೊತ್ತುಂಟ. ಮತ್ತು ಚಕ್ಕುಲಿ ಏನಾದರೂ ಗಟ್ಟಿ ಗಟ್ಟಿ ಐಟಮ್ ತಿಂದರೆ ಉಂಟಲ್ಲ, ನನಗೆ ಇಲ್ಲಿ ಮೇಲೆ ಪೋರ್ಷನ್ ಉಂಟಲ್ಲ, ಅದು ಇದು ನಿಜ್ಜೆ ಅಂತ ಹೇಳ್ತಾರಲ್ಲ, ಅದು ದಪ್ಪ ಆಗೋದು, ಸ್ಕ್ರ್ಯಾಚ್ ಆಗಿ ದಪ್ಪ ಆಗ್ತದೆ. ನಾನು ಅದಕ್ಕೆ ಹಾರ್ಡ್ ಐಟಮ್ ಹೆಚ್ಚು ತಿನ್ನೋದಿಲ್ಲ. ಟ್ಯಾಕೋಸ್ ಹಾರ್ಡ್ ಅಲ್ಲ ಅಂಥೇಳಿ ಟ್ರೈ ಮಾಡ್ಬೇಕಂತ ಇದ್ದೆ, ಹಾರ್ಡ್ ಅಲ್ಲ ಅಂತೇಳಿ ಸ್ವಲ್ಪ ಅವಾಯ್ಡ್ ಮಾಡ್ತಾನೆ ಇದ್ದೆ. ಬಟ್ ಇವತ್ತು ಟ್ರೈ ಮಾಡಿದ್ದು. ಅದು ಹೇಳುವಷ್ಟು ನೋಡುವಷ್ಟು, ಈಗ ನಮಗೆ ಆ್ಯಡಲ್ಲೆಲ್ಲ ತೋರಿಸ್ತಾರಲ್ಲ ಹಾರ್ಡ್ ಇರ್ತದೆ, ಬಟ್ ಇದು ನೋಡುವಷ್ಟು ಏನು ಇದ್ದಿರಲಿಲ್ಲ. ಸೂಪರ್ ಇತ್ತು ಟ್ಯಾಕೋಸ್, ಸೂಪರ್ 10 on 10. ಪ್ಲಸ್ ಪಿಜ್ಜಾ ಸಹ ಒಳ್ಳೆ ಇತ್ತು, ಚೀಸಿ ಇತ್ತು, ಚಿಕನ್ದು. ಭವ್ಯ, ನೀನು ಸಹ ನನಗೆ ಹೀಗೆ ಟ್ರೀಟ್ ಕೊಡಬೇಕು, ಕೇಳಿತಲ್ಲ. ಸುಕ್ಕು, ನಾನು ಸುಕ್ಕು ಅಂತ ಕರೆಯುವುದಿಲ್ಲ, ನನ್ನ ಹಸ್ಬೆಂಡ್ ಅದು. ಹಸ್ಬೆಂಡ್ ಗೊತ್ತಾಯ್ತಲ್ಲ. ನೀವು ಎವ್ರಿ ಟೈಮ್ ಇವಳಿಗೆ ಇವತ್ತು ಸ್ಯಾಲ್ರಿ ಆಗಿದ್ದು. ಸೊ ಇವತ್ತು ನಂಗೆ ಅವಳು ಟ್ರೀಟ್ ಕೊಟ್ಟಿದ್ದಾಳೆ. ಫಸ್ಟ್ ಸ್ಯಾಲ್ರಿ ಅಲ್ಲ, ಹೀಗೆ ಟ್ರೀಟ್ ಕೊಟ್ಟದ್ದು ಅವಳು ಹಾಗೆ ಏನಾದರೂ ಒಂದು ಟ್ರೀಟ್ ಕೊಡೋದು, ಮತ್ತು ಮನೆಗೆ ಬರುವಾಗ ಕೇಕ್ ಎಲ್ಲ ತರೋದು. ಅವಳಿಗೆ ಗೊತ್ತುಂಟು ನನಗೆ ಹೇಗೆ ಖುಷಿ ಮಾಡೋದಂತ ಹೇಳಿ. ಸೊ ಖಾಲಿ ತಿನ್ನೋದಲ್ಲ, ಅದಕ್ಕೆ ಅವಳಿಗೆ ಗೊತ್ತುಂಟು ತಿನ್ನಿಸಿದ್ರೆ ಖುಷಿ ಆಗ್ತದೆ ಅಂತೇಳಿ. ನೆಕ್ಸ್ಟ್ ನೀವು ಕೊಡಬೇಕು, ಓಕೆ. ಮತ್ತು ಯಾರಿಗೆಲ್ಲ ಸ್ಪಾನ್ಸರ್ ಮಾಡಬೇಕು ಅಂತ ಹೇಳಿ ಮನಸ್ಸಿದ್ರೆ ಮಾಡ್ಬೋದು, ಸ್ಪಾನ್ಸರ್ ಮಾಡ್ಬೋದು, ಓಕೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹೇಗೆ ಪೋಸ್ಟ್ ಮಾಡೋದು ಗೊತ್ತಿಲ್ಲ, ನಾನು ಪೋಸ್ಟ್ ಮಾಡ್ತಾ ಇಲ್ವೋ ಅಂತ ಗೊತ್ತಿಲ್ಲ. ಮಾಡಿದರೆ ಈಗ ನೀವು ನೋಡ್ತಾ ಇದ್ದೀರಿ, ಮಾಡಲಿಲ್ಲ ಅಂತ ಹೇಳಿದರೆ ಖಾಲಿ ವಾಟ್ಸಪ್ಪಲ್ಲಿ ಯಾರೆಲ್ಲ ಕಾಂಟ್ಯಾಕ್ಟ್ ಇದ್ದಾರೆ ಅವ್ರು ನೋಡ್ತಾ ಇದ್ದಾರೆ, ಓಕೆ. ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್, ಬಾಯ್. ಇವತ್ತು ನಂದು ಬೆಸ್ಟ್ ಡೇ ಆಯಿತು. ವರ್ಸ್ಟ್ ಡೇಯಿಂದ ಅಂದರೆ ತುಂಬ ಬೋರ್ ಆಗ್ತಿತ್ತು. ಅಂದರೆ ಹಸ್ಬೆಂಡಿಗೆ ನೈಟ್ ಡ್ಯೂಟಿ, ಸೊ ಅವರು ಸ್ವಲ್ಪ ಹೊತ್ತು ಮಾತಾಡಿದ್ರು, ಇಟ್ಟರು. ಮತ್ತು ನಾನು ನೆಟ್ಫ್ಲಿಕ್ಸ್ ನೋಡ್ತಾ ಇದ್ದೆ. ನೆಟ್ಫ್ಲಿಕ್ಸಲ್ಲಿ ದ ಚೋಸನ್ ಅಂತೇಳಿ ಮೂವಿ ನೋಡ್ತಾ ಇದ್ದೆ. ಸೊ ಹೀಗೆ ರ್ಯಾಂಡಮ್ಲಿ ಕೂತ್ಕೊಂಡಿದ್ದೆ, ಮೆಸೇಜ್ ಬಂತು. ನಾವು ಮಾತಾಡೋ ಡೇ ಹೀಗೆ ಬ್ರೈಟರ್ ಆಯ್ತು ಇಂದು ಡೇ ನಂದು. ಸೊ ಅಷ್ಟೇ ಇವತ್ತಿನ ವಿಡಿಯೋ. ಐ ಹೋಪ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಯಾರಿಗಾದರೂ ಮುಂದೆ ನನಗೆ ಟ್ರೀಟ್ ಕೊಡಬೇಕಂತ ಅನಿಸಿದರೆ ನೀವು ನನಗೆ ಮೆಸೇಜ್ ಮಾಡ್ಬೋದು, ಟ್ರೀಟ್ ಕೊಡ್ಬೋದು ಫ್ರೀ, ಓಕೆ. ಥ್ಯಾಂಕ್ ಯು ಫಾರ್ ವಾಚಿಂಗ್, ಬಾಯ್. ಆ್ಯಂಡ್ ಮೇನ್ಲಿ ಥ್ಯಾಂಕ್ ಯು ದೀಕ್ಷಾ ನಂದು ನಾದ್ನಿ, ಓಕೆ. ಥ್ಯಾಂಕ್ ಯು ದೀಕ್ಷಾ ಫಾರ್ ಟ್ರೀಟ್. ಐ ಲವ್ ಯು, ಐ ಮಿಸ್ ಯು. ಅವಳು ಬ್ಯಾಂಗ್ಳೂರಲ್ಲಿದ್ದಾಳೆ. ಆ್ಯಕ್ಚುಲಿ ಅವಳಿಗೆ ಜಾಬ್ ಆಗಿದೆ, ಬ್ಯಾಂಗ್ಳೂರಲ್ಲಿದ್ದಾಳೆ ಅವಳು. ಸೊ ದೂರ ಇದ್ದಾಳೆ. ಇಲ್ಲಾಂದರೆ ನಾವಿಬ್ಬರು ಯಾವಾಗ ನೋಡಿದ್ರು ಗಾಸಿಪ್. ನಾನು ಕಿಚನಲ್ಲಿ ಕೆಲಸ ಮಾಡಿದರೆ ಅಲ್ಲಿ ಓಡಿ ಬರ್ತಾಳೆ, ರೂಮಲ್ಲಿದ್ದರೆ ಅಲ್ಲಿ ಓಡಿ ಬರ್ತಾಳೆ. ನಮ್ಮದು ಮಾತೇ ಮುಗಿಯೋದಿಲ್ಲ. ಇಡೀ ದಿನ ಮಾತಾಡೋದು ಮುಗಿಯೋದೇ ಇಲ್ಲ. ಮತ್ತು ನೈಟ್ ಡೇಲಿ ಫುಲ್ ಮಾತಾಡಿ ಪ್ಲಸ್ ನೈಟ್ ಸಹ ಮಾತಾಡೋದು, ನೈಟಲ್ಲಿ ಸಹ ಮಾತಾಡೋದು. ನಾನು ತುಂಬ ಮಾತಾಡ್ತೇನೆ ಆಯಿತಾ. ನನಗೆ ಯಾರಾದರೂ ಸಿಕ್ಕಿದ್ರೆ ಉಂಟಲ್ಲ ಸ್ಪೆಷಲ್, ನಾನು ತುಂಬ ಮಾತಾಡ್ತೇನೆ ಅಂತ ಹೇಳಿದ್ರೆ ಎಲ್ಲರ ಹತ್ರ ಹಾಗೆ ತುಂಬ ಮಾತಾಡೋದಿಲ್ಲ. ನಂದು ಫೇವ್ರೆಟ್ ಪೀಪಲ್ ಇದ್ದಾರೆ, ಅವ್ರ ಹತ್ರ ಮಾತ್ರ ನಾನು ತುಂಬ ಮಾತಾಡೋದು.
ಸೊ ಮಾತಾಡಿ 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 ನಮಗೆ ಸಾಕಾಗ್ತಿತ್ತು, ಅಷ್ಟು ಮಾತಾಡ್ತಿದ್ವಿ. ಸೊ ಈಗ ಅವಳು ಇಲ್ಲ ಅಲ್ಲ, ನನಗೆ ಒಂಥರ ಮನ್ಸೊಳಗೆ ಒಂಥರ ಬೇಜಾರೇ, ಅಯ್ಯೋ ಅವಳಿಲ್ಲ ಅಲ್ಲ ಅಂತ ಹೇಳ್ಕೊಂಡು. ಮಿಸ್ ಯು. ಐ ಲವ್ ಯು ದೀಕ್ಷಾ. ಥ್ಯಾಂಕ್ ಯು ಫಾರ್ ದ ಟ್ರೀಟ್. ವಿಡಿಯೋ ಮಾಡೋ ಪ್ಲ್ಯಾನ್ ಇರಲಿಲ್ಲ, ಸಡನ್ಲಿ ಪ್ಲ್ಯಾನ್ ಮಾಡಿ ನಂಗೆ ಮಾಡು ಅಂತ ಅನಿಸ್ತು. ಐ ಹೋಪ್ ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಳ್ತೇನೆ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಸ್ಪೆಷಲಿ ನಿಮ್ಮ ಹಸ್ಬೆಂಡ್ಸಿಗೆ ಶೇರ್ ಮಾಡಿ, ಹೇಳಿ ನನಗೂ ಈ ಥರ ಟ್ರೀಟ್ ಕೊಡಿ ಅಂತ ಹೇಳಿ. ನನ್ನ ಹಸ್ಬೆಂಡ್ ನಂಗೆ ಕೊಡಲಿಲ್ಲ ಟ್ರೀಟ್, ನಾನು ಅವರಿಗೂ ಹೇಳುದು, ಇದು ವಿಡಿಯೋ ಮಾಡಿ ಅವರಿಗೆ ಚುಚ್ಚುದು, ನೋಡಿ ನೀವು ಟ್ರೀಟ್ ಕೊಡಲಿಲ್ಲ, ನನ್ನ ನಾದಿನಿ ಟ್ರೀಟ್ ಕೊಟ್ಲು ಅಂತ ಹೇಳಿ. ಗೊತ್ತಾಯ್ತಾ? ನೀವು ಸಹ ನಿಮ್ಮ ಹಸ್ಬೆಂಡ್ಸಿಗೆ ಶೇರ್ ಮಾಡಿ ಹೇಳಿ, ನನಗೂ ಈ ಥರ ಸರ್ಪ್ರೈಸ್, ಒಮ್ಮೆಗೆ ಸರ್ಪ್ರೈಸ್ ಕೊಡಿ ಅಂತ ಹೇಳಿ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.